ನಮಸ್ಕಾರ. ನಾನು ಕೆ ರವಿ ಅವರ ಮಿಸ್ಸಸ್ಸು ಮಾತಾಡ್ತಿರೋದು. ಅವರು ಯೂನಿವರ್ಸಿಟಿನಲ್ಲಿ ಎಲ್ಲ ಹೇಗೆ ಏನು ಅಂತ ಎಲ್ಲ ನಿಮಗೆ ಗೊತ್ತಿದೆ. ಮನೆಯಲ್ಲಿ ಅವರು ತುಂಬ ಇನ್ವಾಲ್ವ್ ಆಗೋದು ತುಂಬಾ ಕಮ್ಮಿ. ಯಾಕಂದರೆ ಅವರು ಹೊರಗಡೆ ಚಟುವಟಿಕೆಗಳು ತುಂಬ ಇರೋದ್ರಿಂದ ಮನೆಗೆ ತುಂಬಾ ಕಮ್ಮಿ ಟೈಮ್ ಕೊಡೋದು. ಆದರೂ ಬ್ಯಾಲೆನ್ಸ್ ಮಾಡ್ತಾರೆ. ಈ ಮನೆದು ಒಂದು ಸ್ವಲ್ಪ ಕಡೆ ಗಮನ ಕೊಟ್ಟು 9 ಭಾಗ ಹೊರಗಡೆನೆ, 10 ಭಾಗ ಎಲ್ಲ ನನಗೆ ನಾನೇ ಮನೆ ಎಲ್ಲ ಮೇಂಟೈನ್ ಮಾಡೋದು. ಬಟ್ ಎಲ್ಲದರಲ್ಲೂ ಸ್ವತಂತ್ರ ಕೊಟ್ಟಿದ್ದಾರೆ. ಅದರಿಂದ ನಾನೆಲ್ಲ ಮನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೊರಗಡೆ ಅವ್ರಿಗೂ ತುಂಬ ಪ್ರೆಷರ್ ಇರೋದ್ರಿಂದ ನಾನು ಯಾವುದೋ ತುಂಬ ಬಲವಂತ ಯಾವುದಕ್ಕೂ ಮಾಡಲ್ಲ. ಬಟ್ ಆದ್ರೂ ಮಕ್ಕಳಿಗೆ, ಮನೆಗೆ, ಫ್ಯಾಮಿಲಿಗೆ ತುಂಬ ಟೈಮ್ ಮಾಡಿಕೊಂಡು ಟೈಮ್ ಕೊಡ್ತಾರೆ. ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ ನನಗೆ. ಅದರಿಂದ ನಮ್ಮ ಫ್ಯಾಮಿಲಿ ಲೈಫ್ ತುಂಬ ಚೆನ್ನಾಗಿದೆ. ಅವ್ರು ಬ್ಯುಸಿ ಇದ್ದಾರೆ ಅಂತ ನಾವಿಂಗೇನು ಬೇಜಾರ ಇಲ್ಲ. ಅದರಿಂದ ಎಲ್ಲ ಚೆನ್ನಾಗಿ ಮಕ್ಕಳು ಅವರು ಎಲ್ಲ ಸಪೋರ್ಟ್ ಕೊಟ್ಟೋದ್ರಿಂದ ನಾನು ಮನೇನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಯಾವ ರೀತಿಯಲ್ಲೂ ಕುಟುಂಬದಲ್ಲಿ ಯಾವುದೇ ತೊಂದರೆಗಳು ಬಂದಿಲ್ಲ ಇಲ್ಲಿವರೆಗೂ. ಮನಸ್ತಾಪಗಳು ಯಾವುದುವೆ. ನಮ್ಮಣ್ಣ ರವಿಯಣ್ಣ, ಅಣ್ಣನ ಬಗ್ಗೆ ಹೇಳಬೇಕು ಅಂದರೆ, ಅಣ್ಣ ಚಿಕ್ಕವನಿರ್ಬೇಕಾದ್ರಿಂದನೂ ತುಂಬ ಶಾಂತ ಸ್ವಭಾವದವನು. ಎಲ್ಲ ತನ್ನ ಕೆಲಸಗಳು ಅಚ್ಚುಕಟ್ಟು, ದೊಡ್ಡವರಲ್ಲಿ ಗೌರವ, ದೇವ್ರ ಮೇಲೆ ತುಂಬ ಭಕ್ತಿ, ಚಿಕ್ಕವರಿಗೆ ಮಾರ್ಗದರ್ಶನ ಕೊಡೋದ್ರಲ್ಲಿ ಎತ್ತಿದ ಕೈ. ಎಷ್ಟೋ ಜನ ನಮ್ಮ ಚಿತ್ರದುರ್ಗದಲ್ಲಿ ಅಣ್ಣನ ಮಾರ್ಗದರ್ಶನದಲ್ಲಿ ನನಗೆ ಗೊತ್ತಿರೋ ಹಾಗೆ ಭಾಳ ಜನ ಮಾರ್ಗದರ್ಶನ ತಗೊಂಡಿದ್ದಾರೆ. ಮತ್ತು ಅಣ್ಣ ಬಾಲ್ಯದಿಂದಲೇ ಅವನಲ್ಲಿರೋ ಒಂದು ಪ್ರತಿಭೆ ಎದ್ದು ಕಾಣ್ತಾ ಇತ್ತು. ಎಲ್ಲ ಕಡೆ ಗುರ್ತಿಸ್ಬಿಟ್ಟಿದ್ದ ಅಣ್ಣ. ಚಿಕ್ಕ ವಯಸ್ಸಿನಲ್ಲೇ ಗುರ್ತಿಸ್ಬಿಟ್ಟಿದ್ರು ನಮ್ಮಣ್ಣ. ವಿದ್ಯಾಭ್ಯಾಸದಲ್ಲಿ ಭಾಳ ಮುಂದಿದ್ರು ನಮ್ಮಣ್ಣ. ಮತ್ತು ಅಪ್ಪ ಅಮ್ಮನ ಪ್ರೀತಿಯ ಮಗ, ಮತ್ತು ತಂಗಿ ತಮ್ಮನವರ ಪ್ರೀತಿಯ ಅಣ್ಣ. ನಮಗೆಲ್ಲರಿಗೂ ಅಚ್ಚುಮೆಚ್ಚು ನಮ್ಮಣ್ಣ ಅಂದರೆ. ನಮಗೆಲ್ಲ ತುಂಬ ಪ್ರೀತಿ. ನಮ್ಮ ಮನೆಯಲ್ಲಿ ನಮ್ಮ ಮನೆ ಕಳಸ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅಷ್ಟೊಂದು ಶಿಖರಕ್ಕೆ ಏರಿದಾನೆ ಅವನು. ಕೀರ್ತಿಯ ಶಿಖರಕ್ಕೆ ಏರಿದ್ದಾನೆ. ಅಷ್ಟೊಂದು ಕೀರ್ತಿ ಶಿಖರಕ್ಕೆ ಏರಿದ್ದಾರೆ. ಅಣ್ಣನ ಪ್ರತಿಭೆ ನೋಡಿದಾಗ ನಮಗೆ ಅನ್ಸುತ್ತೆ, ತುಂಬ ಆನಂದ ಆಗುತ್ತೆ. ಈ ಅಣ್ಣ ರವಿಯಣ್ಣ ನಮ್ಮಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಇಷ್ಟು ಎತ್ತರಕ್ಕೆ ಅಣ್ಣ ಬರೋದಕ್ಕೆ ಕಾರಣ ಅಂದರೆ ಅವನ ಶ್ರಮ, ಶ್ರದ್ಧೆ ಮತ್ತು ಅವನ ಶಿಸ್ತೇ ಕಾರಣ ಅಂತ ನಂಗೆ ಅನಿಸುತ್ತೆ. ಇಷ್ಟೊಂದು ಎತ್ತರಕ್ಕೆ ಬೆಳೆದಿರೋ ನಮ್ಮಣ್ಣ 100 ವರ್ಷ ಸುಖವಾಗಿ ಬಾಳಲಿ, ಇನ್ನೂ ಹೆಚ್ಚಿನ ಯಶಸ್ಸು ಗಳಿಸ್ಲಿ, ಇನ್ನೂ ಅವ್ರ ಮನಸ್ಸಲ್ಲಿ ಏನು ಆಸೆ ಇದೆಯೋ ಅವೆಲ್ಲ ನೆರವೇರಲಿ ಅಂತ ಆ ದೇವರಲ್ಲಿ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೊತೀನಿ. ಎಲ್ಲ ಒಳ್ಳೇದಾಗಲಿ ನಮ್ಮಣ್ಣಗೆ. ನಮಸ್ಕಾರ. ನಮ್ಮ ಸಹೋದರ ಬಿ ಕೆ ರವಿಯವರ ಬಗ್ಗೆ 4 ವಿಷಯಗಳನ್ನು ನಾನು ಇಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಹಿರಿಯ ಸಹೋದರ ಡಾಕ್ಟರ್ ಬಿ ಕೆ ರವಿಯವರು, ಇವರ ಬಾಲ್ಯದಿಂದ ನಾನು ಕೆಲವನ್ನ ಜ್ಞಾಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವರು ಒಂದೇ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದದ್ದು. ಪ್ರಾಥಮಿಕ ಶಿಕ್ಷಣದಲ್ಲಿ ಇವರು 1ನೇ ಕ್ಲಾಸಿಂದ 7ನೇ ತರಗತಿವರೆಗೂ ಫಸ್ಟ್ ರ್ಯಾಂಕ್ನಲ್ಲೇ ಪಾಸಾಗಿದ್ದಂಥ ವಿದ್ಯಾರ್ಥಿ. ಇವರು ನಾನು ಅಂಥೇಳಿ ನನಗೆ ಶಾಲೆಯಲ್ಲಿ ಭಾಳ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಆದರೂ ನಾನು ಯಾವತ್ತೂ ಶಾಲೆಯಲ್ಲಿ ಫಸ್ಟ್ ರ್ಯಾಂಕ್ ಬರಲಿಲ್ಲ. 4, 5ನೇ ರ್ಯಾಂಕಲ್ಲಿ ನನ್ನ ಸ್ಥಾನ ಸೀಮಿತವಾಗಿರ್ತಿತ್ತು. ಅದೇ ರೀತಿ ನಾನು ಹೈಸ್ಕೂಲಿಗೆ, ನಮ್ಮಣ್ಣ ಓದಿದ ಹೈಸ್ಕೂಲ್ನಲ್ಲೇ ನಾನು ಓದಿದೆ. ಇಬ್ಬರು ಗೌರ್ಮೆಂಟ್ ಹೈಸ್ಕೂಲ್ ಫೋರ್ಟ್ ಅಂಥೇಳಿ ಚಿತ್ರದುರ್ಗದಲ್ಲಿ ಮುನ್ಸಿಪಲ್ ಹೈಸ್ಕೂಲ್ ಅಂತ ನಾವು ಕರಿತೀವಿ. ಆ ಶಾಲೆಯಲ್ಲಿ ನಾವು ಓದಿದ್ವಿ. ಅದೇ ಶಾಲೆಯಲ್ಲಿ ನಮ್ಮಣ್ಣ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದರು. ಅದೇ ಛಾಪು ನನಗೂ ಇತ್ತು. ನಮ್ಮಣ್ಣನ ಒಂದು ಇನ್ಫ್ಲುಯೆನ್ಸ್ ಅಲ್ಲಿತ್ತು ನನಗೆ. ಹಾಗಾಗಿ ಎಲ್ಲ ಶಿಕ್ಷಕರು, ನನ್ನ ಅಣ್ಣನಿಗಿರ್ತಕ್ಕಂಥ ಶಿಕ್ಷಕರೇ ನನಗೂ ಕೂಡ ಶಿಕ್ಷಕರು ಇದ್ದರು. ನನ್ನ ಮೇಲೆ ಅಪಾರವಾದಂಥ ಒಂದು ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದರು. ಆನಂತರ ನನ್ನ ಅಣ್ಣ ಕಾಲೇಜ್ಗೆ, ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC ಓದಿದರು. ಫಸ್ಟ್ PUC ವಿದ್ಯಾರ್ಥಿಯಾಗಿದ್ದಾಗ ಅವರು ಕಾಲೇಜಿನ ವಿದ್ಯಾರ್ಥಿ ಸಂಘದ ಚುನಾವಣೆಗೆ ಸ್ಪರ್ಧಿಸಿದರು. ಆ ಚುನಾವಣೆಯಲ್ಲಿ ಅವರು ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದರು. ಮೊದಲನೇ PUCಯ ವಿದ್ಯಾರ್ಥಿ ಜಂಟಿ ಕಾರ್ಯದರ್ಶಿಯಾಗಿದ್ದು ಇವರೊಬ್ಬರೇ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂತೇಳಿದ್ರೆ ಅದು PUC ಜೊತೆಯಲ್ಲಿ ಡಿಗ್ರಿ ಕೂಡ ಸೇರಿತ್ತು. ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದರು. ಇವರು ಪ್ರಥಮ ವರ್ಷದ PUC ವಿದ್ಯಾರ್ಥಿಯಾಗಿ ಇವರು ವಿದ್ಯಾರ್ಥಿ ಸಹ ಕಾರ್ಯದರ್ಶಿಯಾಗಿ ಚುನಾವಣೆಯಲ್ಲಿ ನಿಂತು ಆಯ್ಕೆಯಾಗಿದ್ದರು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರೊಫೆಸರ್ ಬಿ ಕೆ ರವಿ
ಮಾಧ್ಯಮ ಲೋಕದ ದಿಗ್ಗಜರು ಅಂತಲೇ ಕರೀತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಪತ್ರಿಕೋದ್ಯಮ ಮತ್ತು ಮಾಧ್ಯಮದಲ್ಲಿ ಬಹಳಷ್ಟು ಮಂದಿ ಅವರ ಶಿಷ್ಯರೊಂದನೆ ಇದೆ. 1975ರಲ್ಲಿ ಸ್ಪ್ರಿಂಗ್ ಸ್ಪೋರ್ಟ್ಸ್ ಕ್ಲಬ್ಬಿಂದ ಒಂದು ಬಾಸ್ಕೆಟ್ಬಾಲ್ ಪಂದ್ಯಾವಳಿ ನಡೆಯುತ್ತೆ. ಅದರ ಚಿತ್ರಲೇಖನವನ್ನು ಸುಧಾ ವಾರಪತ್ರಿಕೆ ಪ್ರಕಟ ಮಾಡುತ್ತೆ. ಆ ಚಿತ್ರಲೇಖನವನ್ನು ಬರೆದಂಥವರು ವಿದ್ಯಾರ್ಥಿ ದಶೆಯಲ್ಲಿದ್ದ BK ರವಿ ಅವರು. ಆ ಒಂದು ಲೇಖನ ಬರೆದು ಇಂದಿಗೆ 50 ವರ್ಷಗಳು ಕಳೆದು ಅನಿಸುತ್ತೆ. ಅವತ್ತಿನಿಂದ ಇವತ್ತಿನವರೆಗೂ ಆ ಬರವಣಿಗೆಗಳನ್ನು ನಿಲ್ಲಿಸಿಲ್ಲ. ಅದಾದ ನಂತರ ಅವರು ವಿದ್ಯಾರ್ಥಿ ದಶೆಯಲ್ಲಿದ್ದಾಗಲೇ ಜನವಾಣಿ ಅಂತ ಒಂದು ಪತ್ರಿಕೆಯಲ್ಲಿ ಬಾತ್ಮೀದಾರರ ಕೆಲಸ ಮಾಡ್ತಾರೆ. ಪದವಿಯಲ್ಲಿ ಪತ್ರಿಕೋದ್ಯಮ ತಗೊಳ್ತಾರೆ. ಸ್ನಾತಕೋತ್ತರ ಪದವಿ ಇಂಗ್ಲಿಷ್ನಲ್ಲಿ ಮಾಡ್ತಾರೆ. ಅದಾದ ನಂತರ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ. ಅದಾದ ನಂತರ ಪ್ರಜಾವಾಣಿಯ ಉಪಸಂಪಾದಕರಾಗಿ ಸೇವೆ ಸಲ್ಲಿಸ್ತಾರೆ. ಅಲ್ಲಿ ಓದಿದಂತಹ ಸಮೂಹ ಮಾಧ್ಯಮ ವಿಭಾಗದಲ್ಲಿ ಅಧ್ಯಾಪಕರಾಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನೇಮಕಗೊಳ್ತಾರೆ. ಅಲ್ಲಿಂದ ಅವರ ವಿದ್ಯಾರ್ಥಿಗಳ ನಂಟು ಬಹಳಷ್ಟು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸ್ತಾರೆ. ನಾನು ಶ್ರೀಮತಿ ವಾಣಿ, ಡಾಕ್ಟರ್ BK ರವಿಯವರ ಹಿರಿಯ ಸಹೋದರಿ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾನಿಲಯ ಉತ್ತರ ವಿಭಾಗದ ಉಪಕುಲಪತಿಗಳಾಗಿ ನಿರ್ವಹಿಸುತ್ತಿರುವ ನನ್ನ ಅಣ್ಣ ಡಾಕ್ಟರ್ BK ರವಿಯವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ಪೂರ್ವದಲ್ಲಿ ಕೊಪ್ಪಳ ವಿಶ್ವವಿದ್ಯಾನಿಲಯದ ಪ್ರಥಮ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿ ಒಳ್ಳೆಯ ಹೆಸರು ಮತ್ತು ಕೀರ್ತಿಯನ್ನು ಗಳಿಸಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಹಾಗೆಯೇ ಅವನಿಗೆ ಇನ್ನೂ ಹೆಚ್ಚಿನ ಯಶಸ್ಸು, ಕೀರ್ತಿ ಸಿಗಲಿ ಅಂತ ಹಾರೈಸ್ತೀನಿ ಈ ಮೂಲಕ. ನಾನು ಬಾಲ್ಯದಲ್ಲಿಂದ ಅಣ್ಣನ ನೋಡಿದ್ದೀನಿ ಅಂದರೆ ಅವನು ನಿಜವಾಗ್ಲೂ ಆಗನೇ ಬಾಲ್ಯದಲ್ಲಿ ಅರಳಿದಂತಹ ಪ್ರತಿಭೆ. ಅವನು ಚಿಕ್ಕವನಿದ್ದಾಗಿಂದನೇ ಅವನು ಬಹಳ ಚೆನ್ನಾಗಿ ಗುರುತಿಸ್ಕೊಂಡಿದ್ದ. ಲೇಖನಗಳನ್ನು ಬರೀತಾ ಇದ್ದ, ಆಕಾಶವಾಣಿಗೆ ಬರೀತಾ ಇದ್ದ, ಮತ್ತು ವಾರಪತ್ರಿಕೆ ಮತ್ತು ದಿನಪತ್ರಿಕೆಗಳಲ್ಲಿ ಕೂಡ ಅವನು ರೆಗ್ಯುಲರ್ ಆಗಿ ಬರೆಯೋದನ್ನು ರೂಢಿಯಲ್ಲಿ ಇಟ್ಕೊಂಡಿದ್ದ. ಅವನು ಶಿಸ್ತುಬದ್ಧ ವಿದ್ಯಾಭ್ಯಾಸ ಆಗಿತ್ತು. ಅವನು ಯಾವಾಗಲೂ ಶಾಲಾ ಕಾಲೇಜುಗಳಲ್ಲಿ ಅವನೇ ಪ್ರಥಮ ಸ್ಥಾನದಲ್ಲಿ ಇರ್ತಾ ಇದ್ದ. ಹಾಗಾಗಿ ಅವನಿಗೆ ಇಷ್ಟು ಹೆಚ್ಚಿನ ಕೀರ್ತಿ ಯಶಸ್ಸು ಸಿಕ್ಕಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಒಂದು ಸಿಹಿಯಾದ ಒಂದು ನೆನಪನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅವನು ನಾವೆಲ್ಲ ಚಿಕ್ಕವರಿದ್ದಾಗ ಬಾಲಜಗತ್ ಅಂತ ಹೇಳಿ ಬೆಂಗಳೂರು ಆಕಾಶವಾಣಿಯಲ್ಲಿ ಅವನು ಎಲ್ಲ ಕವನಗಳು, ಡ್ರಾಮಾಗಳನ್ನೆಲ್ಲ ಅವರು ಓದ್ತಾ ಇದ್ರು. ಯಾವಾಗಲೂ ಒಂದು ಹೆಸರು ಬರ್ತಾ ಇರ್ತಿತ್ತು. ಆ ಥರ ಎಲ್ಲ ಇತ್ತು. ಹೀಗಿರುವಾಗ KS ನಿರ್ಮಲಾ ದೇವಿ ಅವರಿಗೆ ರವಿಯಣ್ಣ ಅಂದರೆ ತುಂಬಾ ಅಭಿಮಾನ ಮತ್ತು ಆ ಥರದ ಒಡನಾಟ ಹೆಚ್ಚಾಗ್ಬಿಟ್ಟಿತ್ತು. ಅವ್ರಿಗೆ ನಮ್ಮ ಫ್ಯಾಮಿಲಿ ಎಲ್ಲ ನೋಡಬೇಕು ಅನ್ನೋ ಆಸೆ ಆಗಿತ್ತು. ಅವ್ರು ಕೇಳಿದ್ರು ಒಂದಿನ, ನಿಮ್ಮ ಫ್ಯಾಮಿಲಿ ಎಲ್ಲ ನೋಡಬೇಕಲ್ಲ ನಾನು ಅಂದಾಗ, ಅಣ್ಣ ಬನ್ನಿ ಅಂತ ಕರೆದಿದ್ರು. ಆಗ ನಾವೆಲ್ಲ ಅವ್ರು ಬರ್ತಾರೆ ಅಂತ ತುಂಬ ಖುಷಿಯಿಂದ ಕಾಯ್ತಾ ಇದ್ವಿ. ಬಂದರು ಅವರು. ಬಂದೆಲ್ಲ ಆದಮೇಲೆ ನೋಡಿ ತುಂಬ ಸಂತೋಷಪಟ್ಟರು. ನಮ್ಮ ಫ್ಯಾಮಿಲಿಯನ್ನು ನೋಡಿ ಎಷ್ಟು ಸಂಸ್ಕಾರ, ಎಷ್ಟು ಸಂಸ್ಕೃತಿ ಎಲ್ಲ ಕಲಿಸಿದ್ದಾರೆ ನಿಮ್ಮ ಮನೆಯಲ್ಲಿ ಅಂತ ಹೇಳಿ ತುಂಬ ಸಂತೋಷಪಟ್ಟರು. ಆಗ ಅಣ್ಣ, ನನ್ನ ತಂಗಿ ಕೂಡ ಹಾಡ್ತಾಳೆ ಅಂತ ಹೇಳ್ದ. ಹೌದಾ, ಹಾಡು ನೋಡೋಣ, ಹೇಳುವ ಅಂತಂದರು. ನಾನು ಒಂದು ಜಾನಪದ ಹಾಡಿದೆ. ತುಂಬ ಚೆನ್ನಾಗಿ ಹಾಡಿದೆ ಅಮ್ಮ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. Today, as everyone gathers to celebrate and honor you, sir, I feel extremely proud and emotional to share a few words from my heart. Being a student and research scholar has been one of the most meaningful part of my academic journey. You were never just a guide to me, you have been a mentor, a motivator, someone who always believed in me even during moments when I doubted myself. Your simplicity, kindness, and the way you encourage students with patience and wisdom have always inspired me. I have learned not only research academics from you, but also values, humility, and the importance of treating people with respect and compassion. I will always be grateful for every conversation, every piece of guidance, every opportunity you gave me to grow. Your support has shaped my confidence and journey in many ways that words cannot fully express. Seeing you receive this honor brings immense happiness to all of us who had the privilege to learn under your guidance. You have touched so many lives through your vision, leadership, and humanity, and your legacy will continue to inspire generations. Heartiest congratulations, sir. Wishing you good health, happiness, many more years of inspiring students and scholars like me. With heartfelt respect and gratitude, Prashant Venugopal. ನಮಸ್ಕಾರ.
ನಾನು ಶ್ರೀಮತಿ ಸುಷ್ಮಾ ಮಂಜುನಾಥ್, ಡಾಕ್ಟರ್ BK ರವಿ ಅವರ ಸೊಸೆ. ರವಿ ಮಾಮ, ನಾವೆಲ್ಲ ಮಕ್ಕಳೆಲ್ಲ ಅವರಿಗೆ ಚಿಕ್ಕಂದಿಂದ ಪ್ರೀತಿಯಿಂದ ರವಿ ಮಾಮ ಅಂತಲೇ ಕರೆಯೋದು. ಈಗ ರವಿ ಮಾಮ ಅವರು ಪ್ರಸ್ತುತ ಬೆಂಗಳೂರು ಉತ್ತರ ಕುಲಪತಿಗಳಾಗಿದ್ದಾರೆ. ತುಂಬ ಸಂತೋಷ ಆಗ್ತಿದೆ. ಹಾಗೆ ಕೊಪ್ಪಳ ಜಿಲ್ಲೆಯ ಪ್ರಥಮ ಕುಲಪತಿಗಳು, ಅಮೋಘ ಸಾಧನೆ ಅದೊಂದು. ಅವರ ಸಾಧನೆ ನೋಡಿ ನಾವು ತುಂಬ ಸಂತೋಷ ಪಡ್ತೀವಿ. ರವಿ ಮಾಮ ಅವರು ಯಾವಾಗಲೂ ಸದಾ ನಮಗೊಂಥರ ಇನ್ಸ್ಪಿರೇಷನ್. ಚೈಲ್ಡ್ಹುಡ್ಡಿಂದ ಅವರು ಒಂಥರ ನಮಗೆ ಎಲ್ಲ ರೀತಿಯಿಂದ ಪ್ರಭಾವಕ್ಕೆ ಒಳಗಾಗಿದ್ದೀವಿ ನಾವು. ರವಿ ಮಾಮ ಅವರ ಬರವಣಿಗೆ ಇರ್ಬೋದು, ಅವರ ಶಿಸ್ತು, ಗಾಂಭೀರ್ಯ, ಸದಾ ಚಟುವಟಿಕೆಯಿಂದ ಇರುವಂಥದ್ದು, ಚುರುಕುತನ, ಇವೆಲ್ಲದರಿಂದ ಯಾವಾಗಲೂ ನಾವೆಲ್ಲ ಮಕ್ಕಳೆಲ್ಲ ತುಂಬ ಪ್ರಭಾವಿತರಾಗ್ತಿದ್ವಿ. ಇವತ್ತಿಗೂ ನಾನೇನಾದರೂ ಒಂದು ಸಣ್ಣ ತುಣುಕು, ಏನಾದರೂ ನನ್ನ ಅನಿಸಿಕೆ ಬರೆದು ನಾನು ವಾಟ್ಸಪ್ಪಲ್ಲಿ ಹಾಕ್ತೀನಿ, ಸ್ಟೇಟಸಲ್ಲಿ. ತುಂಬ ಜನ ಕಾಮೆಂಟ್ ಮಾಡ್ತಾರೆ. ಆ ಕಾಮೆಂಟ್ ಬಂದಾಗೆಲ್ಲ ನನಗೆ ನಮ್ಮ ರವಿ ಮಾಮ ಅವರದ ನೆನಪು ಬರ್ತಾರೆ. ಅವರಿಂದನೇ ನಾನು ಒಂದು ಸಣ್ಣ ಮಟ್ಟದಲ್ಲಿ ನಾನು ಬರಿತೀನಿ ಅಂದರೆ ರವಿ ಮಾಮನಿಂದನೇ ಇನ್ಸ್ಪೈರ್ ಆಗಿರೋದು. ಅವರಿಷ್ಟೆಲ್ಲ ಸಾಧನೆ ತುಂಬ ನಮಗೆ ಖುಷಿ ತಂದಿದೆ. ನಾವು ಕುಟುಂಬದವರೆಲ್ಲ ಅವರಿಗೆ ಹಾರೈಸ್ತೀವಿ, ಶುಭ ಹಾರೈಸ್ತೀವಿ ಅವರಿಗೆ. ಹಾಗೆ ಅವರಿನ್ನೂ ಅವರ ಜೀವನದಲ್ಲಿ ಇನ್ನೂ ಉತ್ತುಂಗಕ್ಕೆ ಇರಲಿ, ಅವ್ರದ್ದು ಇನ್ನೂ ಸಾರ್ಥಕತೆ ಕಂಡುಕೊಳ್ಳಿ ಜೀವನದಲ್ಲಿ ಅಂತ ಆಶಿಸ್ತೀವಿ.